ಸೀರ್ ಕುರ್ಮಾ ಮಾಡೋದು ತುಂಬ ಸುಲಭ ರೀ. ನಾನಿವತ್ತು ಅತ್ಯಂತ ಸುಲಭವಾಗಿ ಮಾಡುವಂಥ ಸೀರ್ ಕುರ್ಮಾ ಈ ವಿಡಿಯೋದಾಗ ಮಾಡಿ ತೋರಿಸ್ತೀನಿ. ನೀವು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತಿ. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ರಂಜಾನ್ ಹಬ್ಬಕ್ಕೆ ಸೀರ್ ಕುರ್ಮಾ ಮಾಡಾಕತ್ತಿದ್ದೇನೆ. ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಂಡಿರತ್ತೆ ಮಾಡಾಕತ್ತೀನಿ. ಈಗ ಸೀರ್ ಕುರ್ಮಾ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಪಾತ್ರೆ ಇಟ್ಕೊಂಡೇನಿ. ಇದಕ್ಕೊಂದು 2 ಸ್ಪೂನ್ ತುಪ್ಪ ಹಾಕೋತೀನಿ ರೀ. ಇದು ತುಪ್ಪ ಬಿಸಿ ಆಗ್ಬೇಕ್ರಿ. ಈಗ ನೋಡ್ರಿ, ನಾ ಎಲ್ಲ ಡ್ರೈ ಫ್ರೂಟ್ಸ್ ತೊಗೊಂಡೇನಿ ರೀ. ಬಾದಾಮ, ಗೋಡಂಬಿ, ಚಿರಂಜಿ ಸೀಡ್ಸ್ ತೊಗೊಂಡೇನಿ ನೋಡ್ರಿ. ಪಿಸ್ತಾ, ಸೂರ್ಯಪಾನ ಬೀಜ, ಕುಂಬಳಕಾಯಿ ಬೀಜ, ಒಣ ದ್ರಾಕ್ಷಿ, ಇದು ವಾಲ್ನಟ್ ರೀ. ಇಷ್ಟು ನಮ್ನಿ ತೊಗೊಂಡಿನಿ. ನಿಮ್ಮ ಮನ್ಯಾಗ ಯಾವ ಡ್ರೈ ಫ್ರೂಟ್ಸ್ ಅವೈಲೇಬಲ್ ಇರ್ತಾವೆ ನೋಡ್ಕೊಂಡು ನೀವು ಹಾಕೋಬೋದು ರೀ. ಈಗ ನಾನು ಒಂದು 4 ಬಾದಾಮಿ ಕಟ್ ಮಾಡಿ ಇಟ್ಕೊಂಡಲ್ರಿ, ಅವು ಹಾಕೋತೀನಿ ನೋಡ್ರಿ. ಸ್ವಲ್ಪ ಗೋಡಂಬಿ ಕಟ್ ಮಾಡಿ ಇಟ್ಕೊಂಡಲ್ರಿ, ಅವು ಹಾಕೋತೀನಿ ನೋಡ್ರಿ. ಈಗ ಒಂದು ಸ್ವಲ್ಪ ವಾಲ್ನಟ್ ಹಾಕೋತೀನಿ ನೋಡ್ರಿ. ಸ್ವಲ್ಪ ಕುಂಬಳಕಾಯಿ ಬೀಜ ಹಾಕೋತೀನಿ ನೋಡ್ರಿ. ಸ್ವಲ್ಪ ಸೂರ್ಯಪಾನ ಬೀಜ ಹಾಕೋತೀನಿ ನೋಡ್ರಿ. ಸ್ವಲ್ಪ ಪಿಸ್ತಾ ಹಾಕೋತೀನಿ ರೀ. ಇವೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋತೀನಿ ರೀ. ಇವೆಲ್ಲ ಚಲೋ ಹೊತ್ತಿನಾಗ ಫ್ರೈ ಆದ ನಂತರ ಒಂದು ಸ್ವಲ್ಪ ಒಣ ದ್ರಾಕ್ಷಿ ತೊಗೊಂಡಿನಿ, ಅವನು ಹಾಕೋತೀನಿ ನೋಡ್ರಿ. ನೀವು ಒಣ ದ್ರಾಕ್ಷಿ ಲಾಸ್ಟಕ್ಕೆ ಹಾಕೋರಿ, ಯಾಕಂದ್ರೆ ಬೇಗ ಹುರಿತಾವ್ರಿ, ಹಾಗಾಗಿ ಲಾಸ್ಟಕ್ಕೆ ಹಾಕೋರಿ. ನಾನೊಂದು ಸ್ವಲ್ಪ ಚಿರಂಜಿ ಸೀಡ್ಸ್ ತೊಗೊಂಡಿನಿ ರೀ, ಅವು ಹಾಕೋತೀನಿ ನೋಡ್ರಿ. ಇವು ಚಿರಂಜಿ ಸೀಡ್ಸ ಲಾಸ್ಟಕ್ಕೆ ಹಾಕೋರಿ, ಯಾಕಂದ್ರೆ ಸಣ್ಣ ಇರ್ತಾವೆ, ಬೇಗ ಹೊತ್ತು ಸಾಧ್ಯತೆ ಇರ್ತೈತಿ. ನೀವು ನೋಡ್ಕೊಂಡು ಹಾಕೋಬೇಕಾಗ್ತದೆ ರೀ. ಇವೆಲ್ಲ ಒಂದು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ರೀ. ಇವೆಲ್ಲ ಹುರಿದಾವ ಅಂದ ತಕ್ಷಣ ಗಸಗಸೆ ಹಾಕೋರಿ. ಗಸಗಸೆನೂ ಬೇಗ ಹುರಿತಾವೆ, ಹಾಗಾಗಿ ನೀವು ನೋಡ್ಕೊಂಡು ಹಾಕೋಬೇಕಾಗ್ತದೆ ರೀ. ನೀವು ಒಂದೊಂದೇ ಸಪ್ರೇಟಾಗಿ ಆದರೂ ಹುರ್ಕೋರಿ, ಇಲ್ಲ ಎಲ್ಲ ಒಟ್ಟಿಗೆ ನನ್ನಂಗಾದ್ರೂ ಹಾಕ್ಕೊಂಡು ಹುರ್ಕೋರಿ. ನಾನು ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಹುರ್ಕೊಳಕತ್ತೀನಿ ನೋಡ್ರಿ. ಈಗ ಇವೆಲ್ಲ ಹುರಿದಾವು. ಈಗ 1 ಸ್ಪೂನ್ ಗಸಗಸೆ ತೊಗೊಂಡಿನಿ, ಅವು ಹಾಕೋತೀನಿ ನೋಡ್ರಿ. ನಾನೊಂದು ಸ್ವಲ್ಪ ಖರ್ಜೂರ ಸಣ್ಣ ಕಟ್ ಮಾಡ್ಕೊಂಡಿ, ಅದನ್ನೂ ಹಾಕೋತೀನಿ ನೋಡ್ರಿ. ನೀವು ತುಪ್ಪದಾಗ ಫ್ರೈ ಮಾಡಿ ಆದರೂ ಹಾಕೋರಿ, ಹಾಗೆ ಆದರೂ ಹಾಕೋರಿ, ನಡಿತೈತ್ರಿ. ಈ ಸೀರ್ ಕುರ್ಮಾ ಯಾರು ಬೇಕಾದರೂ ಮಾಡ್ಕೋಬೋದ್ರಿ. ಇದು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೇದ್ರಿ. ಈಗ ಹುರಿದಾವು ನಾನು ಬೌಲಿಗೆ ಎತ್ತಿಡ್ತೀನಿ ನೋಡ್ರಿ. ನಾನು ಅದೇ ಪಾತ್ರೆ ವಾಪಸ್ ಇಟ್ಕೊಂಡೇನಿ ರೀ. ಇನ್ನೊಂದು ಸ್ಪೂನ ತುಪ್ಪ ಹಾಕೋತೀನಿ ನೋಡ್ರಿ. ಈಗ ನಾನು 1 ಕಪ್ಪ ಶಾವಿಗೆ ತೊಗೊಂಡೇನಿ. ನಾನು ಇವು ಮನೇಲೆ ಗೋಧಿ ಬೀಸಿ ಮಾಡಿಸಿರೋ ಶಾವಿಗೆ ಅದಾವ್ರಿ, ಅವು ಹಾಕೋತೀನಿ. ನಿಮ್ಗೆ ಯಾವ ಶಾವಿಗೆ ಅವೈಲೇಬಲ್ ಇರ್ತಾವೆ ನೋಡ್ಕೊಂಡು ನೀವು ಹಾಕೋಬೋದ್ರಿ. ಅವೇ ಹಾಕೋಬೇಕು ಇವೇ ಹಾಕೋಬೇಕಂತೇನಿಲ್ಲ ರೀ. ಈಗ ನಾನು 1 ಕಪ್ ಪೂರ್ತಿ ತೊಗೊಂಡೇನಿ ನೋಡ್ರಿ. ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದ್ರಿ. ಇವನು ಶಾವಿಗೆ ಹುರ್ಕೊಳ್ಳೋಣ ರೀ. ಈ ಬೇಸಿಗೆ ಟೈಮಲ್ಲಿ ನಾವು ಶಾವಿಗೆ, ಸೌತೆ ಬೀಜ, ಹಪ್ಪಳ, ಸಂಡ್ಗಿ ಎಲ್ಲ ಮಾಡಿ ಇಟ್ಕೊಂಡ್ರೆ ಎನಿ ಟೈಮ್ ಮಾಡ್ಕೊಂಡು ತಿನ್ಬೋದ್ರಿ. ಈಗ ನಾನು ಹೋದ ವರ್ಷ ಮಾಡಿ ಶಾವಿಗೆ ಇದ್ದು ಅವೇ ತೊಗೊಂಡೇನಿ ನೋಡ್ರಿ. ಗೋಧಿ ನೀರು ಹಚ್ಚಿ ಬೀಸಿ ಮಷೀನಲ್ಲಿ ಶಾವಿಗೆ ಮಾಡಿಸಿರ್ತೀವಿ ರೀ, ಆ ಶಾವಿಗೆ ರೀ. ನೀವು ಎಲ್ಲಪ್ಪ ಟೈಮ್ ಇಲ್ಲ, ಮನೆ ಮಾಡೋಕೆ ಎಲ್ಲ ಆಗುತ್ತೆ, ಎಲ್ಲರೂ ಕೆಲಸಕ್ಕೆ ಹೋಗ್ತೀವಿ ಅಂದಾಗ ನೀವು ಆಚೆ ಅಂಗಡಿಯಿಂದ ಶಾವಿಗೆ ತಂದ್ರು ಶಾವಿಗೆ ಪಾಯಸ ಏನು ಮಾಡ್ಕೋತಿರಲ್ರಿ, ಅವೇ ಶಾವಿಗೆ ಹಾಕ್ಕೊಂಡು ನಡಿತೈತ್ರಿ. ಈಗ ನೋಡ್ರಿ, ಈ ಶಾವಿಗೆ ಎಲ್ಲ ಕೆಂಪಾಗಂಗೆ ಹುರ್ಕೊಂಡಿ ನೋಡ್ರಿ. ನಿಮ್ಗೆ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತಿರ್ಬೇಕು ನೋಡ್ರಿ. ನೀವು ಎಷ್ಟು ಚಲೋ ಶಾವಿಗೆ ಹುರ್ಕೋತಿರಲ್ರಿ, ಅಷ್ಟು ಬೇಗ ಬೇಯ್ತಾವ್ರಿ. ನಿಮ್ಗೆ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತಿರ್ಬೇಕ್ರಿ. ಈ ರೀತಿ ಕೆಂಪಾಗಿ ಹುರ್ಕೋಬೇಕ್ರಿ. ನೀವು ಶಾವಿಗೆ ಹುರಿದು ತಕ್ಕೊಂಡಾದ್ರೂ ಹಾಲು ಹಾಕೋರಿ, ಇಲ್ಲ ಹಾಲು ಕಾಯಿಸ್ಬಿಟ್ಟು ಶಾವಿಗೆ ಹಾಕೋರಿ. ನಾನು ಹಾಲು ಕಾಯಿಸಿ ಇಟ್ಕೊಂಡಿದ್ದೆ, ಈ ಶಾವಿಗೆಗೆ ಹಾಕೋತೀನಿ ನೋಡ್ರಿ. ನಾನು ಶಾವಿಗೆ ಏನು ಸಪ್ರೇಟ್ ತಕ್ಕೋತಾ ಇಲ್ಲ. ಈಗ ಇದ್ರಾಗ ಕಾಯಿಸಿರೋ ಹಾಲು ಹಾಕೋತೀನಿ ನೋಡ್ರಿ. ಬಿಸಿ ಹಾಲು ಹಾಕೋಬೇಕಾಗ್ತೈತಿ. ನಾನು ಒಂದು 1/2 ಲೀಟ್ರ್ನಷ್ಟು ಹಾಲು ತೊಗೊಂಡಿದ್ದೆ, ಅವು ಹಾಕೋತೀನಿ ನೋಡ್ರಿ. ಇದು ಹಾಲಾಗ ಶಾವಿಗೆ ಬೇಯಬೇಕ್ರಿ. ಒಂದು 5 ನಿಮಿಷ ಬೇಯಿಸ್ಕೋಬೇಕಾಗ್ತದೆ. ಇಲ್ಲ ನೀವು ಮೊದಲೇ ಹಾಲು ಬೇಯಿಸ್ಬಿಟ್ಟು ಶಾವಿಗೆ ಹಾಕ್ಕೋಬೋದು. ನಾನು ಡೈರೆಕ್ಟ್ ಶಾವಿಗೆಗೆ ಹಾಲು ಹಾಕ್ಕೊಂಡೆ ನೋಡ್ರಿ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋಬೋದು ರೀ. ನೀವು ಶಾವಿಗೆ ಹುರಿದು ತಕ್ಕೊಂಡು ಹಾಲು ಕುದ್ದ ಮೇಲೆ ಶಾವಿಗೆ ಹಾಕೋಬೋದು. ನಾನು ಹಾಲು ಕಾಯಿಸಿ ಇಟ್ಕೊಂಡಿದ್ದೆ, ಹಾಗಾಗಿ ಡೈರೆಕ್ಟ್ ಶಾವಿಗೆಗೆ ಹಾಕ್ಕೊಂಡಿನಿ. ಇದೊಂದು 5 ನಿಮಿಷ ಕುದಿಲ್ರಿ. ಇದು ಬೇಗ ಕುದಿತೈತ್ರಿ. ಹಾಲು ನೀವು ಕಾಯಿಸಿದ್ದು ಹಾಕ್ಕೊಂಡ್ರೆ ಬೇಗ ಕುದ್ಬಿಡ್ತೈತ್ರಿ. ಈಗ ನಾನು ಈ ರೀತಿ ಮಾಡಾಕತ್ತೀನಿ. ಒಬ್ಬೊಬ್ಬರು ಒಂದೊಂದು ಥರ ಸೀರ್ ಕುರ್ಮಾ ಮಾಡ್ತಾರೆ. ಹಾಗೆ ಮಾಡಬೇಕು ಹಿಂಗೆ ಮಾಡ್ಬೇಕತ್ತೀನಿಲ್ಲ, ನನಗೆ ಗೊತ್ತಿದ್ದಂಗೆ ನಾ ಮಾಡಾಕತ್ತೀನಿ. ನಿಮಗೆ ಹೆಂಗೆ ಗೊತ್ತಿರ್ತೈತಿ ನೀವು ನಿಮ್ಮ ಮನೆ ಮಾಡ್ಕೋಬೋದು. ಈಗ ನಿಮ್ಗೆ ಹಿಡಿಯೋದ ನೋಡಿದ್ರೆ ಗೊತ್ತಾಗ್ತಿರ್ಬೇಕ್ರಿ, ಕುದಿಯಾಕತ್ತೈತಿ. ಹಿಂಗೊಂದು 2 ನಿಮಿಷ ಕುದಿಲ್ರಿ. ಇದು ಪೂರ್ತಿ ಕುದಿ ತೋರಿಸಿದ್ರೆ ವಿಡಿಯೋ ಲೆಂದಿ ಆಗ್ತೈತಿ, ಹಾಗಾಗಿ ನಾನು 2 ನಿಮಿಷ ಕುದಿಯಾಕೆ ಬಿಡ್ತೀನಿ ರೀ. ಈಗ ನೋಡ್ರಿ, ನಾ ಒಂದು 2 ನಿಮಿಷ ಕುದಿಸ್ಕೊಂಡಿನಿ. ಈ ರೀತಿ ಆಗೈತಿ. ಈಗ ಡ್ರೈ ಫ್ರೂಟ್ಸ್ ಎಲ್ಲ ಹುರಿದಿಟ್ಟಿದ್ನಲ್ರಿ, ಅವು ಹಾಕೋತೀನಿ ನೋಡ್ರಿ. ಈಗ ಒಂದು 2 ನಿಮಿಷ ಕುದಿಬೇಕ್ರಿ. ಈಗ ನೋಡ್ರಿ, ನಾನು ಡ್ರೈ ಫ್ರೂಟ್ಸ್ ಹಾಕೊಂಡು ಕುದಿಯಾಕ್ಬಿಟ್ಟಿನಿ. ಇದೊಂದು 2 ನಿಮಿಷ ಕುದಿಲ್ರಿ. ನಾವು ಕಟ್ ಮಾಡಿಕೊಂಡು ಹುರ್ಕೊಂಡು ಹಾಕೊಂಡಿವ್ರಿ. ನೀವು ಬೇಕಾದ್ರೆ ಹುರಿದು ಮಿಕ್ಸಿ ಮಾಡಿನೂ ಹಾಕೋಬೋದ್ರಿ. ನಿಮ್ಗೆ ಬಾಯಿಗೆ ಸಿಗೋದು ಬೇಡಪ್ಪ ಗಟ್ಟಿ ಇರಲಿ ಅನ್ನೋದಾದ್ರೆ ಮಿಕ್ಸಿಯಲ್ಲಿ ರುಬ್ಕೊಂಡು ಮಾಡ್ಕೋರಿ.
ಇಲ್ಲ ಬಾಯಿಗೆ ಸಿಗ್ತಾ ಇದ್ರೆ ಮಜಾ ಬರ್ತೈತಿ ಅನ್ನೋದಾದ್ರೆ ಈ ರೀತಿ ನಾ ಹೇಳ್ದಂಗೆ ಕಟ್ ಮಾಡ್ಕೊಂಡು ಮಾಡ್ಕೋಬೋದು. ನಾನು ಕಟ್ ಮಾಡಿ ಹಾಕ್ಕೊಂಡಿ ನೋಡ್ರಿ. ನೆನೆಸ್ಬಿಟ್ಟು ರುಬ್ಬಿನೂ ಹಾಕ್ಕೋಬೋದು, ಪೇಸ್ಟ್ ಮಾಡ್ಕೊಂಡು ಹಾಕ್ಕೋಬೋದ್ರಿ. ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ, ನಿಮಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಹಂಗೆ ಮಾಡ್ಕೊರಿ. ನೋಡ್ರಿ ಈ ರೀತಿ ಕುದಿಬೇಕು ರೀ. ನಿಮ್ಗೆ ಎಷ್ಟು ತಳ್ಳಗಬೇಕು ಎಷ್ಟು ಗಟ್ಟಿ ಬೇಕು ನೋಡ್ಕೊಂಡು ನೀವು ಹಾಲು ಹಾಕ್ಕೋಬೋದ್ರಿ. ನೀವು ಇದಕ್ಕೆ ಹಾಲಿನ ಪೌಡ್ರ್ ಹಾಕ್ಕೋಬೋದು, ಕಂಡೆನ್ಸ್ಡ್ ಮಿಲ್ಕ್ ಹಾಕ್ಕೋಬೋದು, ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಹಾಕ್ಕೋಬೋದು. ನಾನೀಗ ಸಕ್ಕರೆ ಹಾಕ್ಕೋತೀನಿ ನೋಡ್ರಿ. ಇದೊಂದು 2 ನಿಮಿಷ ಕುದ್ದೈತ್ರಿ. ಈಗ ಇದಕ್ಕೆ ನಾನು ಒಂದು ಅರ್ಧ ಕಪ್ನಷ್ಟು ಸಕ್ಕರೆ ಹಾಕ್ಕೋತೀನಿ ರೀ. ನಿಮ್ಗೆ ಸಿಹಿ ನೋಡ್ಕೊಂಡು ಹಾಕ್ಕೋಬೋದು, ಹೆಚ್ಚು ಕಮ್ಮಿ ಮಾಡ್ಕೋಬೋದ್ರಿ, ಅಷ್ಟೇ ಇಷ್ಟೇ ಅಂತೇನಿಲ್ಲ. ಇದು ಸಕ್ಕರೆನೂ ಕರಗಬೇಕು ರೀ. ಈಗ ಇದು ಸಕ್ಕರೆ ಕರಗೈತಿ. ಇದಕ್ಕೆ ನಾನು ಏಲಕ್ಕಿ ಪುಡಿ ಹಾಕೋತೀನಿ ನೋಡ್ರಿ. ಒಂದು ಚಿಟಿಕೆ ಏಲಕ್ಕಿ ಪೌಡ್ರ್ ಹಾಕೋತೀನಿ ರೀ. ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿದ್ರೆ ಇದು ಸೀರ್ ಕುರ್ಮಾ ರೆಡಿ ಆಯ್ತು ರೀ. ನಾನು ಅರ್ಧ ಲೀಟ್ರ್ ಹಾಲಿಂದ ಮಾಡೀನಿ. ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ಈಗ ನಾನು ಸೀರ್ ಕುರ್ಮಾ ಮಾಡ್ಕೊಂಡಿನಿ. ಈಗ ಇದು ಸರ್ವ್ ಮಾಡ್ತೀನಿ ನೋಡ್ರಿ. ನಿಮ್ಗೆ ಎಷ್ಟು ಗಟ್ಟಿ ಬೇಕು ಎಷ್ಟು ತಳಗ ಬೇಕು ನೋಡಿಕೊಂಡು ನೀವು ಹಾಲು ಹಾಕ್ಕೋಬೋದು ರೀ. ನೋಡಿರಿ ನಾನು ತೀರಾ ಅಷ್ಟು ಗಟ್ಟಿನೂ ಇಲ್ಲ ತೀರಾ ಅಷ್ಟು ತಳಗೂ ಇಲ್ಲ. ನಿಮ್ಗೆ ಕುಡಿಯಾಕೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಲು ಹಾಕೋರಿ. ಇಲ್ಲಪ್ಪ ನಾವು ತಿಂತೀವಿ ಅನ್ನೋದಾದ್ರೆ ಇದು ಕರೆಕ್ಟ್ ಅದ ಆಯ್ತು. ತೀರಾ ಅಷ್ಟು ಗಟ್ಟಿನೂ ಇಲ್ಲ ತೀರಾ ಅಷ್ಟು ತಳಗೂ ಇಲ್ಲ. ನೋಡಿದ್ರಲ್ರಿ ವೀಕ್ಷಕರೇ, ರಂಜಾನ್ ಸ್ಪೆಷಲ್ ಸೀರ್ ಕುರ್ಮಾ ಮಾಡೋದನ್ನ. ಈ ಸೀರ್ ಕುರ್ಮಾ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.